ಬೇಕೇ ಬೇಕು, ಬೇಕೇ ಬೇಕು, ಬೇಡ 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 ಬೇಡ. ಇಂದು MK ಸೋಮಶೇಖರ್ ನೇತೃತ್ವದಲ್ಲಿ ಯುದ್ಧ ಬೇಡ ಶಾಂತಿ ಇರಲಿ ಅಂತ ಮುಟ್ಟು ಘೋಷಣೆಯನ್ನು ಕೂಗ್ತಾ ನಮ್ಮ ಮೈಸೂರು ನಡೆಸ್ತಾ ಇದ್ದೀವಿ. ನಮ್ಮ ಯುವ ಕಾಂಗ್ರೆಸ್ ತಂಡ ಎಲ್ಲ ಸೇರಿದ್ದೀವಿ. ವಿಚಾರ ಏನಂದರೆ ಯಾವುದೇ ಜನಗಳಾಗಲಿ ಯಾವುದೇ ಥರ ಸಾಮಾನ್ಯ ಜನಗಳಿಗೆ ಯುದ್ಧ ಬೇಡ ಅಂತಲೇ ಅನ್ನೋದು. ಇರಾನವರಾಗಲಿ ಇಂಡಿಯಾಲವರು ಆಗಲಿ ಎಲ್ಲ ಯಾವುದೇ ದೇಶದಲ್ಲೂ ಜನಗಳಿಗೆ ಯುದ್ಧ ಬೇಡ ಅಂತಲೇ ಇರೋದು. ಈ ಪೊಲಿಟಿಕಲ್ ಈಗೋಯಿಂದ ಜನಗಳನ್ನ ತಪ್ಪು ದಾರಿಗೆ ತಂದು ಆ ಯುದ್ಧನ ಜಾಸ್ತಿ ಮಾಡ್ತಾರೋ ಟ್ರಂಪ್ ಅವರು ಅದನ್ನ ಕಮ್ಮಿ ಮಾಡ್ಕೋಬೇಕು ಅಂತ ಕೇಳ್ಕೊತಾರೆ. ಅವರ ಮನಸ್ಸಲ್ಲಿರೋ ಈಗೋ ಮತ್ತು ಇದರಿಂದಾನೇ ಈ ಜನಗಳು ಸಾಯ್ತಾ ಇರೋದು. ಈ ಮಕ್ಕಳುಗಳೆಲ್ಲ ಸತ್ತೋಗ್ತಾ ಇದ್ದಾರೆ. ನಿದ್ದೆ ಇಲ್ಲವಂತೆ, ನೈಟೆಲ್ಲ ನಿದ್ದೆ ಇಲ್ಲದೆ ಪಾಪ ಬಾಂಬ್ಗಳಾಗ್ತಾ ಇದಾರಂತೆ. ಆ ನಿದ್ದೆ ಇಲ್ಲದೇ ಸುಮಾರು ಜನ 25 ಜನವರೆಗೂ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. 4-5 ಜನ ಆಲ್ರೆಡಿ ತೀರ್ಕೊಂಡಿದ್ದಾರೆ ಇಸ್ರೇಲಲ್ಲಿ. ವಿಚಾರವಾಗಿ ನಾವು ಇವತ್ತು ಯುದ್ಧ ಬೇಡ ಅಂತ ಅಂದ್ಬಿಟ್ಟು ಘೋಷಣೆಗೆ ನಿಂತಿದ್ದೀವಿ. ಹಣಿ ಹಣಿ ಗೂಡಿದ್ರೆ ಹಳ್ಳ ಅಂತೀವಿ. ಜನಗಳಿಗೆ ತಿಳುವಳಿಕೆ ಕೇಳಬೇಕಲ್ವ ಸರ್? ನಮ್ಮ ಜನಗಳು, ಮೈಸೂರು ಜನಗಳಿಗೆ ಏನು ಆಗ್ತಿದೆ ಅಂತ ಗೊತ್ತಿರಲ್ಲ. ಯಾಕಂದ್ರೆ ನಾವು ಇಲ್ಲಿ ಆರಾಮಾಗಿ ನಾವು ಇದೀವಲ್ಲ, ಇಲ್ಲಿ ನಮ್ಮ ಜನಗಳಿಗೆ ತಿಳುವಳಿಕೆ ಹೇಳ್ಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಎಲ್ಲಿ ನಾವು ಇಲ್ಲಿ ಸ್ವಲ್ಪ ಜನ ಕೇಳ್ಕೊಂಡು ಬರ್ತೀವೋ ಇಡೀ ದೇಶದಲ್ಲಿ ಅದನ್ನ ಹೋರಾಟ ಆಗುತ್ತೆ. ನಮ್ಮ ಗೌರ್ಮೆಂಟ್ ಪ್ರೆಷರ್ ಬರುತ್ತೆ. ಏನಕ್ಕೆ ನಾವಿವತ್ತು ಕಷ್ಟಪಡ್ತಾ ಇರೋದು ಅಲ್ಲಿ ಎಲ್ಲೋ ಜಗಳ ಆಗ್ತಿದ್ರೆ ನಮ್ಮ ಭಾರತದಲ್ಲಿ ನಾವು ಇಲ್ಲಿ ಕಷ್ಟಪಡ್ತಾ ಇದೀವಿ. ಅದು ನಿಮಗೆ ಗೊತ್ತಿದೆ ಅಂತ ಅನ್ಕೋತೀವಿ. ನಮ್ಮಲ್ಲಿ ಇದಕ್ಕೆ ಸಿಲಿಂಡರ್ಗಳ ಸಮಸ್ಯೆಗಳಾಗಿದೆ, ಪೆಟ್ರೋಲ್ ಬೆಲೆ ಏರಿಕೆ ಆಗಿದೆ. ನಾನೇ ಪೆಟ್ರೋಲ್ ಬಂಕ್ ಇಟ್ಕೊಂಡಿದ್ದೀನಿ, ಡೀಸೆಲ್ ಬಂಕ್ ಪೆಟ್ರೋಲ್ ಇಟ್ಕೊಂಡಿದ್ದೀನಿ, ಗ್ಯಾಸ್ ಇದೆ. ನಂತರ LPGಗಳೆಲ್ಲ ಗಗನಕ್ಕೆ ಏರ್ಬಿಟ್ಟಿದೆ. ವಿಚಾರ ಏನಂದರೆ ಯಾವುದೋ ಒಂದು 2 ದೇಶದಲ್ಲಿ ನಡೀತಾ ಇರುವಂಥ ಜಗಳ. ನಮಗೂ ಸಮಸ್ಯೆಗಳಿರೋದ್ರಿಂದ ನಾವುಗಳು ಘೋಷಣೆ ಕೂಗಲೇಬೇಕು ಸರ್, ಶಾಂತಿಯನ್ನು ಕಾಪಾಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀನಿ ಸರ್. ಬೇಡ 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 ಬೇಕು ಬೇಕು. ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ನಮ್ಮ ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದಿಂದ ನಮ್ಮ ಮಾಜಿ ಶಾಸಕರಾದಂಥ ಸನ್ಮಾನ್ಯ MK ಸೋಮಶೇಖರ್ ಅಣ್ಣನವರ ನೇತೃತ್ವದಲ್ಲಿ ವಿಶ್ವಾದ್ಯಂತ ಏನಿಗೆ ಇರಾನ್ ಮತ್ತು ಇಸ್ರೇಲ್ ಮತ್ತು ಅಮೆರಿಕದ ನಡುವೆ ಒಂದು ಉಗ್ರವಾದಂಥ ಯುದ್ಧ ನಡೀತಾ ಇದೆ. ಈ ಯುದ್ಧದಿಂದ ಒಬ್ಬ ತಲಾಟೆ, ಒಬ್ಬ ಅವಿವೇಕಿ ಅಂತಲೇ ಹೇಳ್ಬೋದು, ಒಬ್ಬ ಟ್ರಂಪ್ ಅಂತ ಏನು ಅಮೆರಿಕದ ಅಧ್ಯಕ್ಷ ಇದ್ದಾರೆ, ಅವರ ಒಂದು ಏನಂತಾರೆ, ಅವರ ಒಂದು ಸ್ವಇಚ್ಛೆ ಆಸೆಗೋಸ್ಕರ ಇಡೀ ವಿಶ್ವಾದ್ಯಂತ ವಿಶ್ವದ ಶಾಂತಿಯನ್ನು ಹಾಳು ಮಾಡ್ತಾ ಇದ್ದಾನೆ. ಇದನ್ನು ಖಂಡಿಸ್ತೀರಿ. ಹಾಗೆ ನಾವೇನಂತ ಅಂದರೆ ಇವತ್ತೆಲ್ಲರೂ ಕೂಡ ಸೇರಿರೋದು ರಾಜ್ಯಾದ್ಯಂತ ಹಾಗೂ ನಮ್ಮ ರಾಷ್ಟ್ರಾದ್ಯಂತ ನಾವು ಭಾರತೀಯರೆಲ್ಲರೂ ಕೂಡ ಸೇರಿ ಎಲ್ಲ ಅನೇಕ ಜನರಿಗೆ ಇವತ್ತು ಸಮಸ್ಯೆ ಆಗ್ತಾ ಇದೆ. ನಮಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಕೋವಿಡ್ನ ನಾವು ಯಾವ ರೀತಿ ಎದುರಿಸ್ತೀರಿ ಅದೇ ರೀತಿ ನಾವು ಇವಾಗ ಮುಂದಿನ ದಿನಗಳನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಂತ. ಹಾಗಾಗಿ ದಯಮಾಡಿ ನಾನು ರಾಷ್ಟ್ರಾದ್ಯಂತ ಮತ್ತು ವಿಶ್ವಾದ್ಯಂತ ಆದಷ್ಟು ಬೇಗ ನಾವೆಲ್ಲರೂ ಕೂಡ ಶಾಂತಿಯನ್ನು ಕಾಪಾಡಬೇಕು. ಈ ಯುದ್ಧವನ್ನು ನಿಲ್ಲಿಸಿ ಆದಷ್ಟು ಬೇಗ ಎಲ್ರಿಗೂ ಕೂಡ ಸರಾಗ ಜೀವನವನ್ನು ನಡೆಸಬೇಕು ಅಂತ ಹೇಳ್ತಾ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿಸ್ತೀನಿ ನಾನು. ಎಲ್ರಿಗೂ ನನ್ನ ನಮಸ್ಕಾರಗಳು. ಇವತ್ತು ಇಲ್ಲಿ ಸೇರಿರೋದು ಏನಂತಂದರೆ ಎಲ್ಲ ಇವಾಗ ಇದನ್ನು ಎಲ್ಲ ಕಡೆ ಯುದ್ಧಗಳಾಗ್ತಾ ಇದೆ. ಆಮೇಲಿಂದ ಈಗಷ್ಟು ಸಿಲಿಂಡರ್ಗಳ ಪ್ರಾಬ್ಲಮ್ಮು, ಪೆಟ್ರೋಲ್ ಪ್ರಾಬ್ಲಮ್ಮು, ಈ ಥರ ಎಲ್ಲ ಕಡೆ ಆಗ್ತಾ ಇದೆ. ಯಾತಕ್ಕೋಸ್ಕರ ಅಂತಂದರೆ ಈ ಶಾಂತಿಯಿಂದ ಎಲ್ಲನೂ ಅದೇನಿದೆ ಮಾತಾಡಿಕೊಂಡ್ರೆ ಶಾಂತಿಯಿಂದನೇ ಎಲ್ಲ ಆಗುತ್ತೆ. ಇದು ಬಾಂಬ್ಗಳು ಹಾಕ್ಕೊಂಡು ಇವಾಗ ನೋಡಿ ಅಮೆಝಾನ್ ಮೇಲೆ ಬಾಂಬ್ ಹಾಕಿದ್ದಾರೆ. ಅದರಿಂದ ಎಷ್ಟೊಂದು ಜನ ಎಂಪ್ಲಾಯೀಸ್ಗಳಿಗೆ ಇದಾಗಿದೆ. ಸೊ ಈಗ ನಾವೇನು ಹೇಳ್ತಾ ಇರೋದು ಅಂದರೆ ಶಾಂತಿಯಿಂದ ಏನಿದೆ ಅದನ್ನು ಮಾತಾಡಿಕೊಂಡು ನೀವು ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸ್ಕೊಂಡು ಶಾಂತಿ ಎಲ್ಲ ಮೈಸೂರವ್ರಿಗೆ ಜನತೆಗಳಿಗೆ ಎಲ್ಲರಿಗೂ ಅದೇನಿದೆ ಶಾಂತಿಯಿಂದ ಎಲ್ಲರಿಗೂ ಇದು ಮಾಡೋಣ. ಮುಂದೆ ಬರುವ ಎಲ್ಲ ಇದರಿಂದನೂ ಶಾಂತಿಯಿಂದನೇ ನೋಡಲಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ.